ವೆಲ್ಕಮ್ ಟು ಹೆಲ್ಪಿಂಗ್ ಹ್ಯಾಂಡ್ಸ್ ಎಜುಕೇಷನಲ್ ವೆಲ್ಫೇರ್ ಟ್ರಸ್ಟ್ ಆರ್ ಟಿ ನಗರ್ ಬೆಂಗಳೂರು. ನಾನು ಶರಾಫತ್. ಇವತ್ತು ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ತೊಗೊಂಬಂದಿದ್ದೀನಿ. ಗ್ರ್ಯಾಜುಯೇಟ್ಸ್ ಆಗಿರೋರಿಗೆ BE, BCom, BSc, BCA ಯಾವುದೇ ಗ್ರ್ಯಾಜುಯೇಟ್ ಇರಲಿ, 3 years 4 years ಗ್ರ್ಯಾಜುಯೇಟ್ ಆಗಿರುತ್ತಲ್ಲ, ಅವರಿಗೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಕಾಲ್ ಮಾಡಿದ್ದಾರೆ. ಕೆನರಾ ಬ್ಯಾಂಕಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಕಾಲ್ ಮಾಡಿದ್ದಾರೆ. 3500 ಸೀಟ್ಸ್ ಇದೆ ಅದರಲ್ಲಿ. ಓಕೆ, ಅದರಲ್ಲಿ ನಮ್ಮದು ಕರ್ನಾಟಕದ ಬಂದು 591 ಸೀಟ್ ಇದೆ. 591 ಸೀಟ್ಸ್ ಇದೆ ಕರ್ನಾಟಕದಲ್ಲಿ. ಓಕೆ, ಇದು ನಿಮಗೆ ನಾನು ಇದು ಶಾರ್ಟ್ ವಿಡಿಯೋದಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಫಸ್ಟ್ ಗ್ರ್ಯಾಜುಯೇಟ್ ಆಗಿರೋರು, ಪಾಸ್ ಆಗಿರೋರು, ಅವ್ರೇನು ಮಾಡಬೇಕಂತ ಹೇಳಿದ್ರೆ ನ್ಯಾಟ್ಸ್ ಅಂತ ಇರುತ್ತೆ, ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್. ಅದರಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ಅವರು. www.nats.education.gov.in ಅಂತ. ಓಕೆ, ಅದರಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಸ್ವಲ್ಪ ಕೆಲವು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಅದು ನಾನು ಇಲ್ಲೇ ಹೇಳಿಬಿಡ್ತೀನಿ ನಿಮಗೆ. ಅದು ಬೇಕಿದ್ರೆ ನನ್ನ ವೀಡಿಯೋದಲ್ಲಿ ನಾನು ತಳಗಡೆ ಶೇರ್ ಮಾಡಿರ್ತೀನಿ ಕ್ಲಿಪ್ ಅದು. ಓಕೆ, ಆಧಾರ್ ಕಾರ್ಡ್ ಒಂದು ಇರಬೇಕು ನಿಮ್ಮದು, ವ್ಯಾಲಿಡ್ ಇಮೇಲ್ ID ಇರಬೇಕು ನಿಮ್ಮದು, ಆಮೇಲೆ ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರಬೇಕು, ಆಧಾರ್ ಲಿಂಕ್ ಆಗಿರೋದು. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂದರೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ನಿಮ್ಮದು ಸ್ಕ್ಯಾನ್ ಮಾಡ್ಕೊಂಡು ಇರಬೇಕು ಸಿಸ್ಟಮಲ್ಲಿ. ಓಕೆ, 1 MB ಒಳಗಡೆ ಇರಬೇಕು ಅದು. ಓಕೆ, ಆಮೇಲೆ ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕು, ಅದು ಆಧಾರ್ ಲಿಂಕ್ ಆಗಿರಬೇಕು. ಓಕೆ, ಆಮೇಲೆ ನಿಮ್ಮದು ಕ್ವಾಲಿಫಿಕೇಷನ್, ಡಿಗ್ರಿದು ಕ್ವಾಲಿಫಿಕೇಷನ್ ಇರುತ್ತಲ್ಲ, ಅದೆಲ್ಲ ಮಾರ್ಕ್ಸ್ ಕಾರ್ಡ್ಸ್ ಇದೆಲ್ಲ 1 MB ಒಳಗಡೆ PDF ಫೈಲಲ್ಲಿ 1 MB ಒಳಗಡೆ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಆಮೇಲೆ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ದು, ಫ್ರೆಂಡ್ ಪಾಸ್ಬುಕ್ದು ಒಂದು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು, ಅದು 1 MB. ಇದು 7 ಡಾಕ್ಯುಮೆಂಟ್ಸ್ ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದರೆ, ಇದು ಎಲ್ಲ ಸ್ಕ್ಯಾನ್ ಮಾಡಿ ನೀವೊಂದು ಸಿಸ್ಟಮಲ್ಲಿ ಇಟ್ಕೊಂಡ್ರೆ nats.education.gov.in ಇದು ಲಿಂಕ್ ನಾನು ಕೊಡ್ತೀನಿ. ಅದರಲ್ಲಿ ನೀವು ಹೋದರೆ ಅಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸಲ್ಲಿ ಈ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮಗೆ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಯೂಸರ್ ID ಪಾಸ್ವರ್ಡ್ ಬರುತ್ತೆ. ಆ ಯೂಸರ್ ID ಪಾಸ್ವರ್ಡಿಂದ ನೀವು ಅಲ್ಲಿ ಲಾಗಿನ್ ಮಾಡಿಕೊಂಡು ಈ ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಕಾಲ್ ಮಾಡಿದ್ದಾರೆ. ಎಲ್ಲ ಗ್ರ್ಯಾಜುಯೇಟ್ಸಿಗೆ, ಇಂಜಿನಿಯರ್ಸ್ ಇರಲಿ ಅಥವಾ ನಿಮ್ದು ಯಾವುದೇ BSc, BCA, BCom, BA ಯಾವುದೇ ಡಿಗ್ರಿ ಇರಲಿ, ಲಾಸ್ಟ್ 3 years ಪಾಸ್ ಆಗಿರುತ್ತಲ್ಲ ಅವರೆಲ್ಲ ಅಪ್ಲೈ ಮಾಡ್ಬೋದು ಇದು. ಓಕೆ, ಇದು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟಿಂಗ್ ಡೇಟ್ ಆಗಿರೋದು ರಿಜಿಸ್ಟ್ರೇಷನ್ ಮತ್ತು 23/9 ಸ್ಟಾರ್ಟ್ ಆಗಿದೆ. 12/10/2025 ಅಂದರೆ 12/10/2025 ಅಕ್ಟೋಬರ್ 12th ನಿಮಗೆ ಡೇಟ್ ಇದೆ. ನಿಮಗೆ ಯಾವುದೇ ಮಾಹಿತಿ ಇದ್ರ ಬಗ್ಗೆ ನಿಮಗೆ ಬೇಕಂತ ಹೇಳಿದರೆ ನಮ್ಮ ಚಾನಲ್ನಲ್ಲಿ ಅಥವಾ ನನ್ನ ನಂಬರ್ ಕೆಳಗಡೆ ಹಾಕಿರ್ತೀನಿ ನಾನು, 9448534370ಗೆ ನೀವು ವಾಟ್ಸಪ್ ಮಾಡಬೇಕಷ್ಟೇ. ಕಾಲ್ ಮಾಡಿದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ತೆಗೆಯೋದು. ನೀವು ವಾಟ್ಸಪ್ ಮಾಡಿದರೆ ನಾನು ಮಾಹಿತಿ ಅದು ಕೊಡ್ತೀನಿ, ಯಾವುದೇ ಮಾಹಿತಿ ಇರಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.